ಗಾರ್ಬೇಜ್ ಸಿಟಿ ಆಗ್ತಿದೆ ನಮ್ಮ ಹೆಮ್ಮೆಯ ತುಮಕೂರು. ಕಸದ ಸಮಸ್ಯೆಯಿಂದ ಗಬ್ಬು ನಾರುತ್ತಿದೆ ಏರಿಯಾಗಳು. ಸಿಸಿ ಕ್ಯಾಮೆರಾ ಇದ್ರೂ ಭಯ ಇಲ್ಲದೆ ಕಸ ಸುರಿದು ಹೋಗ್ತಿರೋ ಜನರು. ಸ್ಮಾರ್ಟ್ ಸಿಟಿ ಅಂತ ಹೆಸರುವಾಸಿಯಾಗಿರೋ ನಮ್ಮ ತುಮಕೂರು ನಗರ ಗ್ರೇಟರ್ ಬೆಂಗಳೂರಿನ ಭಾಗವಾಗುವತ್ತ ದಾಪುಗಾಲಿಡ್ತಿದೆ. ಆದರೆ ನಮ್ಮ ನಗರ ಅದೆಷ್ಟು ಸ್ವಚ್ಛವಾಗಿದೆ ಅಂದರೆ ಊಹಿಸಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ನಮ್ಮ ತುಮಕೂರು ಸ್ವಚ್ಛ ನಗರ ಅಂತ ಕರೆಸಿಕೊಳ್ಳೋದು ಒಂದು ಕನಸಿನ ಮಾತೇ ಆಗಿದೆ. ಹೌದು, ನಗರದ ಕಸದ ಸಮಸ್ಯೆ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡ್ತಾ ಇದ್ರೂ ಕೂಡ ಜನರು ಹಾಗೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರೋದು ಕಂಡು ಬರ್ತಾ ಇದೆ. ತುಮಕೂರು ನಗರದ ಕೋಟಿಟೋಪು ಬಳಿಯ ವಾರ್ಡ್ ನಂಬರ್ 9ರಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಕಂಡು ಬಂದಿದ್ದು ಸ್ವಚ್ಛತೆ ಎಂಬುದೇ ಮರೀಚಿಕೆಯಾಗಿದೆ. ಅಮಾನಿಕೆರೆ ಮಕ್ಕಳ ಆಟದ ಮೈದಾನದ ಪಕ್ಕದ ರಸ್ತೆಯಲ್ಲಿ ರಾಶಿ ಕಸ ಬಿದ್ದಿದ್ದು ಗಬ್ಬೆದ್ದು ನಾರುತ್ತಿದೆ. ಈ ರಸ್ತೆಯ ಪಕ್ಕದಲ್ಲಿ ಚೈತನ್ಯ ಟೆಕ್ನೋ ಸ್ಕೂಲ್ ಕೂಡ ಇದೆ. ಕಸದ ರಾಶಿಯಿಂದಾಗಿ ಶಾಲಾ ಮಕ್ಕಳು ಹಾಗೂ ತೋಟದ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದ್ದು ನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಎದುರಾಗಿದೆ. ಅಲ್ಲದೆ ಕಸದ ಸಮಸ್ಯೆಯಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಭೀತಿ ಇಲ್ಲಿನ ಜನರಲ್ಲಿದೆ. ಏನೆಲ್ಲ ಸಮಸ್ಯೆ ಆಗ್ತದೆ? ಏನೆಲ್ಲ ಸ್ಮೆಲ್ ಬರುತ್ತೆ ಇಲ್ಲಿ ಜಾಸ್ತಿ. ಹೌದು, ಸ್ವಲ್ಪ ಹುಡುಗರಿಗೆಲ್ಲ ಓಡಾಡ್ತಾರೆ ಈ ಕಡೆಗೆಲ್ಲ ತೆಗಿತಾರೆ. ಆದ್ರೂ ತಂದು ಹಾಕ್ತಾ ಇರ್ತಾರೆ ಜನಗಳಿಲ್ಲಿ. ಸ್ವಲ್ಪ ಕ್ಲೀನ್ ಮಾಡೋದು ಒಳ್ಳೆಯದು. ಶಾಲೆ ಇದೆ, ಸ್ಕೂಲ್ ಇದೆ. ಹೌದು, ಪಾರ್ಕ್ ಇದೆ. ಇದೆಲ್ಲ ವಾಕ್ ಬರ್ತೀವಿ ನಾವು, ಬೆಳಿಗ್ಗೆನೂ ಬರ್ತೀವಿ. ವಾಕ್ ಇಲ್ಲಾಸೇನೆ ಸ್ಮೆಲ್ ಇರುತ್ತೆ ಜಾಸ್ತಿ. ಹೌದು, ಪಾಲಿಕೆಯವರು ಕ್ಲೀನ್ ಮಾಡಬೇಕು ಮಾಡ್ತಾರೆ. ಆದ್ರೂ ಜನ ತಂದು ಹಾಕ್ತಾ ಇರ್ತಾರೆ. ಆದ್ರೆ ಜನಗಳು ಅರ್ಥ ಮಾಡ್ಕೋದು. ಹೌದು ಹೌದು ಸರ್, ಎಲ್ಲ ಜನಗಳೇ ತಂದು ಹಾಕೋದು. ಯಾರು ಇನ್ನೇನು ಬರೀ ಅದೆಲ್ಲ ನೋಡ್ರಿ ರೊಟ್ಟು ಇಂಥವೆಲ್ಲ ತೊಗೊಂಬಂದು ಹಾಕ್ತಾರೆ. ಇಲ್ಲಿ ಎಲ್ಲ ಇಲ್ಲೇ ತಂದು ಹಾಕ್ತಾರೆ. ಅದೆಲ್ಲ ಅವ್ರ ಮನೆ ಹತ್ರ ಬರ್ತದ್ರ ಗಾಡಿ ಅಲ್ಲೇ ಹಾಕ್ಬೋದು. ಒಂದು ತೊಗೊಂಬಂದೆಲ್ಲ ಇಲ್ಲ ಹಾಕ್ತಾರೆ. ಪಾಲಿಕೆ ಫೈನ್ ಹಾಕಕ್ಕೆ ಮುಂದೆ ಮಾಡುವಾಗ ಅದು ಮಾಡ್ಬೇಕು. ಫಸ್ಟ್ ಇದೆಲ್ಲ ಒಂದು CC ಕ್ಯಾಮ್ರಾ ಇಕ್ಬೇಕು. ಬಂದು ಯಾರು ಹಾಕ್ತಾರೆ ನೋಡಿ ಅವ್ರ ಮೇಲೆ ಫೈನ್ ಹಾಕ್ಬೇಕು ಅಲ್ಲೋರ. ಹೌದು, ಅವಾಗಾದ್ರೂ ಎಚ್ಚೆತ್ಕೊತಾರೆ ಜನ. ಏನೋ ಸ್ಮೆಲ್ ಹುಡುಗರು ಇಲ್ಲೇ ಎಲ್ಲ ಆ ಕಡೆ ಇದೆ, ಗೇಟ್ ಇದೆ, ಆ ಕಡೆ ಕರ್ಕೊಂಬಂದು ಹುಡುಗರನ್ನೆಲ್ಲ ಬಿಡ್ತಾರೆ. ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ಭಾರಿ ಪ್ರಾಬ್ಲಮ್. ಇನ್ನು ನಿತ್ಯ ಮನೆ ಮುಂದೆಯೇ ಕಸದ ಗಾಡಿ ಬರುತ್ತೆ. ಆದರೆ ಜನರು ಮಾತ್ರ ಕಸವನ್ನ ಗಾಡಿಗೆ ಹಾಕದೆ ಇಲ್ಲಿ ತಂದು ಸುರಿಯುತ್ತಿದ್ದಾರೆ. ಬೆಳಿಗ್ಗೆ ಬಂದು ಕಸವನ್ನ ಪಾಲಿಕೆಯವರು ಎತ್ತಿಕೊಂಡು ಹೋಗ್ತಿದ್ದಾರೆ. ಆದರೆ ಅದಾದ್ಮೇಲೆ ಮತ್ತೆ ಬಂದು ಜನರು ಇಲ್ಲಿಗೆ ಕಸವನ್ನ ಹಾಕ್ತಿದ್ದಾರೆ. ಇಲ್ಲಿ CC ಕ್ಯಾಮೆರಾ ಇದ್ರೂ ಕೂಡ ಯಾವುದೇ ಭಯ ಇಲ್ಲದೆ ಕಸವನ್ನ ಸುರಿದು ಹೋಗ್ತಿದ್ದಾರೆ. ಕಸ ಸುರಿದು ಹೋಗುವ ಜನರಿಗೆ ದಂಡ ವಿಧಿಸುವ ಮೂಲಕ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸುವ ಕೆಲಸವನ್ನ ಪಾಲಿಕೆ ಮಾಡಬೇಕಿದೆ ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲೇ ವಾಸ ಇರೋದು, ಸ್ಕೂಲಿಗೆಲ್ಲ ಬರ್ತಾ ಇರ್ತೀವಿ. ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಡಾಡೋದಕ್ಕಾಗಲ್ಲ, ಏನಿಲ್ಲ. ಡೈಲಿ ಕಸ ತಂದು ಹಾಕ್ತಾರೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಡಾಡೋಕ್ಕಾಗಲ್ಲ, ಸ್ಮೆಲ್ ಜಾಸ್ತಿ. ಎಷ್ಟು ಹೇಳಿದ್ರು ಕಸಗಳು ಡೈಲಿ ತಂದು ಹಾಕ್ತಾರೆ. ಮುನ್ಸಿಪಲ್ನವರು ಬಂದು ಡೈಲಿ ಕ್ಲೀನ್ ಮಾಡ್ತಾರೆ. ಆದರೂ ಕಸ ತಂದು ಹಾಕ್ತಾರೆ. ಓಡಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಮತ್ತು ಪಕ್ಕದಲ್ಲಿ ಸ್ಕೂಲ್ ಇದೆ, ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಡೈಲಿ ಸರ್, ಡೈಲಿ ಇದೇ ಸಮಸ್ಯೆನೇ ಸದಾ, ಯಾವಾಗ್ಲೂ ಎನಿ ಟೈಮು. ಕ್ಲೀನ್ ಮಾಡೋರು ಬರ್ತಾರೆ, ಕ್ಲೀನ್ ಮಾಡ್ತಾರೆ. ಆದರೂ ಡೈಲಿ ತಂದು ಹಾಕ್ತಾನೆ ಇರ್ತಾರೆ. ಯಾರು ಬಂದು ಏನು ಕೇರ್ ಮಾಡಲ್ಲ. ಪಾಲಿಕೆಯವರು ಫೈನ್ ಹಾಕಬೇಕು ಅಂತಾರೆ, ಹಿಂಗೆ ಕಸ ಹಾಕ್ದವ್ರಿಗೆಲ್ಲ ಹಾಕ್ಬೇಕು ಅಂತಾರೆ. ಬರಲ್ವಲ್ಲ ಸರ್, ಇಂಥ ಟೈಮಲ್ಲೂ ತಂದು ಹಾಕ್ತಾರೆ. ಅವ್ರು ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಅವ್ರು ತುಂಬ್ಕೊಂಡು ಹೋಗಿದ ತಕ್ಷಣ ಇಮಿಡಿಯೇಟ್ ತಿರ್ಗಾ ಮತ್ತೆ ತಂದು ಹಾಕ್ತಾರೆ. ಯಾರು ಬಂದು ಕೇಳಲ್ಲ, ಏನಿಲ್ಲ. CC ಕ್ಯಾಮ್ರಾ ಇಕ್ಕವ್ರೆ, ಆದರೂ ತಂದು ಹಾಕ್ತಾರೆ. ಇಷ್ಟೊತ್ತಿನಾಗಲೂ ತಂದು ಹಾಕ್ತಾರೆ. ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು, ಇಂಥ ಟೈಮಿಂಗ್ಸೇ ಇಲ್ಲ. ಹ್ಞೂ ಸರ್, ಓಡಾಡೋಕ್ಕಾಗಲ್ಲ. ಸಮಸ್ಯೆಗಳು ಜಾಸ್ತಿ ಇಲ್ಲಿ. ಯಾರು ಕೇಳಲ್ಲ, ಏನಿಲ್ಲ. ಕಾಯಿಲೆಗಳು ಸಿಕ್ಕಾಬಟ್ಟೆ ಕಾಯಿಲೆ. ಮಾಡಬೇಕು ಸರ್. ಯಾರು ಸರ್ ಮುಂದೆ ನಿಂತ್ಕೊಂಡಿರು? ಯಾರು ಮಾಡಿಸೋರೇ ಇಲ್ಲ. ಇಲ್ಲಿ ಕಸ ನೋಡ್ತಾರೆ, ಹೋಗ್ತಾರೆ, ಯಾರು ಬರಲ್ಲ.
ಒಟ್ನಲ್ಲಿ ನಮ್ಮ ತುಮಕೂರು ನಗರದಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಪಾಲಿಕೆ ಕಸದ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ದಂಡ ವಿಧಿಸುವ ಮೂಲಕ ಕಸದ ಸಮಸ್ಯೆಗೆ ಮುಕ್ತಿಯನ್ನ ಕೊಡಿಸಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆಗೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.